160 ಎಕರೆನ ಏನು ಲೇಔಟ್ ಮಾಡೋದಕ್ಕೆ ಮಾಡಿದ್ದಾರೆ. ಅದು ಸುತ್ತ ಫಾರೆಸ್ಟ್ ಏರಿಯಾ ಇದೆ, ಬಫರ್ ಝೋನ್ ಇದೆ. 160 ಎಕರೆ ಏನಿದೆ ಅದು ನಮ್ಗೆ ಏನ್ ಸೈಟ್ ಮಾಡ್ಕೊಟ್ಟಿದ್ದಾರೆ, ಸೈಟ್ ಮಾಡ್ಕೊಟ್ರೆ ನಮ್ಮ ಎಲ್ಲಾ ರೈತರಿಗೂ ಅನುಕೂಲ ಆಗುತ್ತೆ. ಅಲ್ಲಿ ಯಾವುದೇ ಇಂಡಸ್ಟ್ರೀಸ್ ಯಾವ್ದು ಬರಲ್ಲ, ಸುತ್ತ ಗ್ರೌಂಡ್ ಆಗಿ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಇದೆ, ಫಾರೆಸ್ಟ್ ಇದೆ. ಹಾಗಾಗಿ 160 ಎಕರೆ ಏನಿದೆ, ನಮ್ 160 ಎಕರೆ ನಮ್ಗೆ ಸೈಟ್ ಮಾಡಿ ನಮ್ಗೆ ಏನಿದೆ ಕೊಟ್ಟಿದ್ರೆ ನಮ್ಗೆ ಯಾರ್ದು ಅಭ್ಯಂತರ ಇಲ್ಲ. ಅವ್ರು ಬೇರೆ ಏನಾದ್ರು ಮಾಡ್ಕೊಳ್ಳಿ, ಐಟಿ ಮಾಡ್ಕೊಳ್ಳಿ, ಬೇರೆ ವಿಜ್ಞಾನ ಸಂಸ್ಥೆಗಳು ಮಾಡ್ಕೊಳ್ಳಿ, ಏನಾದ್ರು ಮಾಡ್ಕೊಳ್ಳಿ, ನಮ್ಗೇನು ಅದು ಅವಶ್ಯಕತೆ ಇಲ್ಲ. ಅಂದಾಗಲೇ ಬೆಳೆನಲ್ಲಿ ಇರುವ ರೆಸಿಡೆನ್ಷಿಯಲ್ ಅವ್ರು ಎಲ್ಲರಿಗೂ ಅನುಕೂಲ ಆಗುತ್ತೆ, ಎಲ್ಲರಿಗೂ ಸೂಕ್ತ ಅಂತ ನಮ್ಮ ಅಭಿಪ್ರಾಯ. ಆ ಮಧ್ಯೆ ಒಂದು ಮಾಡಿದ್ರು ಸರ್, ಎಲ್ಲಾ ಪಾಣಿಗಳು ರೈತರ ಪಾಣಿಗಳು ತಗೊಂಡು KDB ಅಂತ ಹೊಡ್ಕೊಂಡ್ರು. ರೀಸೆಂಟ್ ಕೊಡ್ತಾರೆ ಸ್ವಾಮಿ ಅದನ್ನ. ಅವ್ರು 8ರಿಂದ 10 ಜನ ಕಾಂಟ್ರಾಕ್ಟರ್ಸ್ ಇದ್ದಾರೆ, ಕ್ಲಾಸ್ 1 ಕಾಂಟ್ರಾಕ್ಟರ್ಸ್. ಅವ್ರುಗಳನ್ನ ಮುಂದೆ ಹೋಗ್ತಾರೆ, ಅವ್ರ ಪರವಾಗಿ ಮಾತಾಡಿಸ್ತಾರೆ. ಅವ್ರ ಪರವಾಗಿ ಎಲ್ಲಾ ಪರವಾಗಿ ಮಾತಾಡಿಸ್ಕೊಂಡು ಇವ್ರು ಮಾತಾಡಿ ನಾವು ಮಾತಾಡೋದನ್ನ ಎಲ್ಲ ವಿರೋಧ ಮಾಡಿಸಿ ಇವರು ಫಸ್ಟ್ ಟೈಮ್ ಕೊಡ್ತಾರೆ. ಅದಕ್ಕೆ ಇದ ಬದಿ ಆಗ್ತಾರೆ. ಜೊತೆಗೆ ಸ್ಥಳೀಯ MLAಗಳ ವಿರೋಧ ಇದೆ, ಅದರಿಂದ ನಾವು ಮಾಡಕ್ ಬರಲ್ಲ ಅಂತ ಅಧಿಕಾರಿಗಳು ಹೇಳ್ತಾರೆ. ಸ್ಟಾರ್ ಚಂದ್ರನ್ಗೆ 99 ಕೋಟಿಗೆ ಸರ್ ಆರ್ಡರ್ ವರ್ಕ್ ಆರ್ಡರ್ ಆಗಿದೆ. ಅದು ಚಂದ್ರನ್ಗೆ ಪೊಸಿಷನ್ನೇ ಕೊಡ್ಲಿಲ್ಲ ಭೂಮಿ ಅವರಿಗೆ ಕೆಲಸ ಮಾಡಕ್ಕೆ. ಎಲ್ಲ ಮೆಷಿನರೀಸ್ ಕಂಪ್ಲೀಟ್ ಲೇಬರ್ಸ್ ಕಾಲದಲ್ಲಿ ಸ್ಟಾಕ್ ಇಟ್ಕೊಂಡು ತಿಂಗಳ ಆ ಜಮೀನು ಒಳಗಡೆ ಪಕ್ಕಕ್ಕೆ ಅಡ್ಜಸೆಂಟ್ ಆಗಿ ಇಂಡಸ್ಟ್ರಿ ಮಾಡಿದ್ದಾರೆ ಅವರು. JDSನವರು ರೇವಣ್ಣ ಸೇರ್ಕೊಂಡು ಅದನ್ನ ಎಷ್ಟು ಇದು ಮಾಡ್ಕೊಂಡು ಮಾಡಿದ್ರೆ ಗೊತ್ತಿಲ್ಲ. ಬಟ್ ಈಗಾಗಲೇ ನಡೀತಾ ಇದೆ. ಉದ್ಘಾಟನೆಗೆ MP ಕರ್ಸೋ, ಇದು PM ಕರ್ಸಬೇಕು ಅಂತ ಹೇಳಿ ಮಾಡ್ಕೊಂಡಿದ್ದಾರೆ. ಆ ಉದ್ದೇಶಕ್ಕೆ ಈ ಲ್ಯಾಂಡ್ ಸಂಪೂರ್ಣವಾಗಿ ಫೆನ್ಸಿಂಗ್ ಹಾಕ್ಬೇಕು ಅಂತ ಮಾಡ್ಕೊಂಡು ಮೆಗಾ ಡೈರಿ ಅಂತ ಮಾಡ್ಕೊಂಡಿದ್ದಾರೆ. ಮೆಗಾ ಡೈರಿಗೆ PM ಕರ್ಸ್ತೀವಿ ಅಂತ ಹೇಳಿ ಇದಕ್ಕೆ ಕಾಂಪೌಂಡ್ ಹಾಕಕ್ಕೆ ಅಂತ 3 ದಿವಸದ ಅಧಿಕಾರಿಗಳು ಕರೆದು ಮೀಟಿಂಗ್ ಮಾಡಿದ್ದಾರೆ. ಇವರು ಅಧಿಕಾರಿಗಳು ಗೊತ್ತು, ಅಧಿಕಾರಿಗಳು ಬಾಯಿ ಬಿಡ್ತಾ ಇಲ್ಲ ನಮಗೆ. ನಮಗೆ ಎಕರೆಗೆ 15 ಲಕ್ಷದಿಂದ 20 ಲಕ್ಷ ಕೊಡ್ತಾ ಇರೋದಣ್ಣ ಎಕರೆಗೆ. ಗುಂಟೆಗಿದೆ ಪಾಣಿ ಬೇರೆ ಹೊಡ್ತಿದ್ದಾರೆ. 20 ಲಕ್ಷ ರೂಪಾಯಿ ಇದೆ ಸರಿ, ಗುಂಟೆಗಿದೆ. ಅವ್ರು ಎಕರೆ ತಗೊಳ್ಳಿ ಅಂತ ಹೇಳ್ತಾವ್ರೆ. KDB ಅಂತ ಬರ್ತಾರೆ ಅಂತ ಹೇಳ 20-25 ಲಕ್ಷನ ಆ ಪರಿಹಾರ ತಗೊಳ್ಳಿ, ನಿಮ್ಗೆ ಸೈಟ್ ಕೊಡಕ್ ಬರಲ್ಲ ಅಂತ ಹೇಳ್ತಾರೆ. ಅದೇ ಸೈಟ್ ಕೊಟ್ರೆ ನಮ್ಗೆ ಒಂದು ಇದು ಅಡಿ 7ರಿಂದ 8 ಸಾವಿರ ರೂಪಾಯಿ ಹೋಗುತ್ತೆ ಆ ಜಾಗ. ಅಲ್ಲಿಗೆ ಎಷ್ಟಾಗುತ್ತೆ? 10,780 ಅಡಿ ಅಂದ್ರೆ ಒಂದ್ ಎಕರೆಗೆ ಎಷ್ಟು ಕೋಟಿ ಆಗುತ್ತೆ ದುಡ್ಡು ಲೆಕ್ಕ ಹಾಕೋಣ. ಈಗ 20 ಲಕ್ಷ ತಗೊಳ್ಳೋದ ಇಲ್ಲ ಕೋಟಿ ಗಟ್ಟಲೆ ತಗೋಬೇಕು ಅಂತ ಲೆಕ್ಕ ಹಾಕೋಣ. ರೈತರಿಗೆ ಎಷ್ಟು ಹಣ ಅನುಕೂಲ. ನಮ್ಮ ಜಾಗನೇ ತಗೊಂಡು ನಮ್ಗೆ ರೈತರಿಗೆ ದುಡ್ಡು ಕೊಡಕ್ಲ ಅಂದ್ರೆ, ಆ ಸೈಟ್ ಕೊಡಕ್ಲ ಅಂದ್ರೆ ಎಲ್ಲಿದೆ ಸಣ್ಣ ಇದು ಅರ್ಥ ಇದು? ದುಡ್ಡು ತಗೊಂಡಿಲ್ಲ ಪಾಣಿ ಮೇಲೆ KDB ಅಂತ ಹೊಡೆದವ್ರೆ. ಕೋರ್ಟ್ ಇದ್ರು KDB ಅಂತ ಹೊಡೆದವ್ರೆ. ದಬ್ಬಾಳಿಕೆ ಅಧಿಕಾರಿ ಕೇಳಿ ಸರ್, ನೀವು ಪ್ರಶ್ನೆ ಮಾಡಿ ಸರ್. ನೀವು ಕೋರ್ಟ್ ಇದ್ರು ಯಾಕೆ KDB ಅಂತ ಹೊಡೆದ್ರು ನಮ್ಮ ಪಾಣಿ ಮೇಲೆ? ಯಾಕೆ ಕೆಲಸ ಮಾಡಿದ ಕೇಳಿ. ರೇವಣ್ಣ ಕಡೆ ಎಂತ ಕಟ್ಟೆ ಗಲಾಟೆ ಮಾಡಿರೋದಲ್ಲಿ ಯಾರ್ದು ಅಲ್ಲಿ ತೊಂದರೆ ಇಲ್ಲ. ಅವ್ರ ದಳದ ಪಾಲ್ದಾರ ಕಡೆ ಸ್ವಲ್ಪ ಜನ ತೊಂದರೆ ಕೊಟ್ಟಿದ್ದು. ನಾವಾಗ ಓಡಾಡಕ್ಕಂತ ಹೋದಷ್ಟು ಅವ್ರು ಖಾಲಿ ಮಾಡಿ ಜಾಗ ಖಾಲಿ ಮಾಡಿದ್ರು. ಅವರು 7 ಜನ ಇದಾರೆ ದಳದ ಪಾಲ್ದಾರಗಳು, ಅವರೇ ಸರ್ ಎಲ್ಲ ತೊಂದರೆ ಕೊಡ್ತಾರೆ.